ನೆಚ್ಚಿನ ವಿದ್ಯಾರ್ಥಿಗಳೇ, ನಮಗೆ ಹೀಗೆ ಎರಡು ಭಿನ್ನರಾಶಿಗಳನ್ನ ಕೊಟ್ಬಿಟ್ಟು ಹೇಳ್ತಾರೆ ಇವರ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ. ವ್ಯತ್ಯಾಸ ಅಂದರೆ ಹೌದು, ಎಕ್ಸಾಕ್ಟ್ಲಿ ರೈಟ್, ಕಳೆದಾಗ ಬರುವಂತಹ ಉತ್ತರ. ಸೊ ಈ ವ್ಯವಕಲನ ಕ್ರಿಯೆಯಲ್ಲಿ ಈಗ ಕೆಲವು ಪದಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಈ ರೀತಿಯಾಗಿ ಹೇಳ್ತಾರೆ. ಉತ್ತರ ಎಷ್ಟು ಬರುತ್ತೆ? 4. ಸರಿ, ಪದಗಳನ್ನು ಹೇಳ್ತೀರಾ? ಹೇಳಿ ಒಂದ್ಸರಿ ಹೇಳಿಕೆ ರೂಪದಲ್ಲಿ. ಫಸ್ಟ್ ಹೇಳೋದನ್ನ ಒಂಚೂರು ಅಭ್ಯಾಸ ಮಾಡ್ಕೊಳ್ಳಿ. 10ರಿಂದ ಅಥವಾ 10ರಲ್ಲಿ 6 ಕಳೆದಾಗ ಬರೋ ಉತ್ತರ 4ಕ್ಕೆ ಸಮ ಆಗಿರುತ್ತೆ, ಹೌದಲ್ವಾ? ಹೀಗೆ ಯಾವುದರಿಂದ ಕಳೆಯುತ್ತೇವೆ ಅದನ್ನ ನಾವು ವ್ಯವಕಲ್ಯ ಅಂತ ಹೇಳ್ತೇವೆ ಮಕ್ಕಳೇ. ಹಾಗೆ ಯಾವುದನ್ನು ಕಳೆಯುತ್ತೇವೆಯೋ ಅದನ್ನ ವ್ಯವಕಲಕ ಅಂತ ಹೇಳ್ತೇವೆ. ಸೊ ಕಳೆದಾಗ ಬರುವಂತಹ ಈ ಉತ್ತರ ಏನಿದೆ ಇದಕ್ಕೆ ನಾವು ಎಂತಿರ್ತೀವಿ? ವ್ಯತ್ಯಾಸ ಅಂತ ಹೇಳ್ತೇವೆ ಮಕ್ಕಳೇ. ಇದು ನೀವು ಹಿಂದೆ ತಿಳ್ಕೊಂಡಿರುವಂತಹ ಮಾಹಿತಿ, ಹೌದಲ್ವಾ? ನಂತರ ಈಗ ನೀವು ಸಾಮಾನ್ಯವಾಗಿ ಗೊತ್ತುಂಟು ನಿಮಗೆ, ಏನಾದ್ರಲ್ಲಿ ಕಳೆಯೋ ಲೆಕ್ಕ ಮಾಡಬೇಕಾದ್ರೆ, ವ್ಯವಕಲನ ಮಾಡಬೇಕಾದ್ರೆ ವ್ಯವಕಲ್ಯ ಯಾವಾಗಲೂ ವ್ಯವಕಲಕಕ್ಕಿಂತ ದೊಡ್ಡದಾಗಿರ್ಬೇಕು, ಹೌದಲ್ವಾ ಮಕ್ಕಳೇ? ಈ ಮಾಹಿತಿನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮುಂದೆ ನಾನು ಲೆಕ್ಕ ಮಾಡಬೇಕಾದ್ರೆ ಕೆಲವೊಂದು ಸಲ ಅದು ಉಪಯೋಗಕ್ಕೆ ಬರುತ್ತೆ. ನೆನಪಿರಲಿ ಮಕ್ಕಳೇ, ವ್ಯವಕಲ್ಯ ಯಾವಾಗಲೂ ವ್ಯವಕಲಕಕ್ಕಿಂತ ವ್ಯವಕಲ್ಯ ಇದು ದೊಡ್ಡದಾಗಿರ್ಬೇಕು, ಇದು ಚಿಕ್ಕದಾಗಿರ್ಬೇಕು. ಓಕೆ, ರೈಟ್, ಸರಿ, ಆಯ್ತು. ಈಗ ನನಗೆ ಈ ಎರಡು ಭಿನ್ನರಾಶಿಗಳನ್ನ ಕೊಟ್ಬಿಟ್ಟು ವ್ಯವಕಲನ ಮಾಡಿ ಅಂತ ಹೇಳ್ತಾರೆ. ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ. ಕಂಡುಹಿಡಿಯೋಣ? ಹೇಗೆ ಕಂಡುಹಿಡಿತೀರಿ? ಭಿನ್ನರಾಶಿಗಳ ವ್ಯವಕಲನ ಮಾಡ್ಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಲ್ಲೂ ನೋಡ್ಕೋತೇವೆ. ಸಮ ಇಲ್ಲ ಅಂದ್ರೆ ಸಮಗೊಳಿಸ್ಕೊಂಡು ವ್ಯವಕಲನ ಮಾಡ್ತೇವೆ. ಅದನ್ನ ನಾವು ಬ್ರಹ್ಮಗುಪ್ತ ವಿಧಾನ ಅಂತ ಹೇಳ್ತೇವೆ. ಛೇದ ಸಮ ಇಲ್ಲದಾಗ ಲಾಸಾಹ ಕಂಡುಹಿಡಿಯೋದ್ರ ಮೂಲಕ ನಾವು ಸಮಗೊಳಿಸ್ಕೊಂಡು ವ್ಯತ್ಯಾಸ ಕಂಡುಹಿಡಿತೇವೆ. ಹಿಂದಿನ ತರಗತಿಯಲ್ಲೆಲ್ಲ ಅಭ್ಯಾಸ ಮಾಡಿದ್ರಿ, ಹೌದಲ್ವಾ? ಆದರೆ ಇಲ್ಲಿ ಮತ್ತೊಂದು ಹೊಸ ವಿಧಾನವನ್ನು ಪರಿಚಯ ಮಾಡಿದ್ದಾರೆ ಮಕ್ಕಳೇ, ಆಯ್ತಾ? ಆ ವಿಧಾನದಲ್ಲಿ ಸಾಧ್ಯವಾದಷ್ಟು ಲಾಸಾಹ ಕಂಡುಹಿಡಿಯೋದನ್ನ ಅವಾಯ್ಡ್ ಮಾಡಿ ಇವುಗಳ ವ್ಯತ್ಯಾಸ ಕಂಡುಹಿಡಿಯುವಂತಹ ವಿಧಾನವನ್ನು ಪರಿಚಯಿಸ್ತಾ ಇದ್ದಾರೆ. ಹೇಗಪ್ಪ ಅಂತಂತಂದ್ರೆ ಗೊತ್ತುಂಟಾ? ನಿಮಗೆ ಗೊತ್ತುಂಟು, ಈ ಹಿಂದೆ ನೀವು ಭಿನ್ನರಾಶಿಗಳ ಸಂಕಲನ ಮಾಡಬೇಕಾದ್ರೆ ಆ ವಿಧಾನವನ್ನು ಬಳಸಿದ್ದೀರಿ, ಆಯ್ತಾ? ಸೊ ಏನ್ ಮಾಡಬೇಕು ಅಂತಂದ್ರೆ, ಮೊದಲಿಗೆ ಇಲ್ಲಿ ನೀವು ನೋಡಿ ಕೊಟ್ಟಿರುವಂತಹ ಭಿನ್ನರಾಶಿ ಯಾವ ರೂಪದಲ್ಲಿದೆ? ಮಿಶ್ರ ಭಿನ್ನರಾಶಿ, ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಇರುತ್ತೆ, ಜೊತೆ ಒಂದು ಸಮಭಿನ್ನ ರಾಶಿ ಇರುತ್ತೆ, ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಒಂದು ಹೋಲ್ ನಂಬರ್ ಮತ್ತೆ ಒಂದು ಪ್ರಾಪರ್ ಫ್ರಾಕ್ಷನ್, ಒಂದು ಪೂರ್ಣ ಸಂಖ್ಯೆ ಮತ್ತೆ ಒಂದು ಸಮಭಿನ್ನ ರಾಶಿ ಇರುತ್ತೆ, ಹೌದಲ್ವಾ? ಎಸ್. ಸೊ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಪೂರ್ಣ ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ವ್ಯವಕಲನ ಮಾಡ್ಕೊಳ್ಳಿ, ಈ ಸಮಭಿನ್ನ ರಾಶಿಗಳನ್ನ ಪ್ರತ್ಯೇಕವಾಗಿ ವ್ಯವಕಲನ ಮಾಡೋಣ. ಸೊ ಇದರಲ್ಲಿರೋ ಪೂರ್ಣ ಸಂಖ್ಯೆ, ವ್ಯವಕಲ್ಯದಲ್ಲಿರೋ ಪೂರ್ಣ ಸಂಖ್ಯೆ ಯಾವುದು? 7. ವ್ಯವಕಲಕದಲ್ಲಿರೋದು ಹೌದು. ಅವೆರಡನ್ನು ನೀವು ವ್ಯತ್ಯಾಸ ಕಂಡಿಡ್ಕೊಳ್ಳಿ. ಹಾಗೆ ಮತ್ತೆ 7/100 ಅಂದ್ರೆ 100ರಲ್ಲಿ 4ನ್ನ ಕಳಿಬೇಕಂತೆ. ಕಳಿಯೋಣ? ಎಸ್, ಕಳೀರಿ. 7ರಲ್ಲಿ 4 ಹೋದ್ರೆ 3, 7ರಲ್ಲಿ 4 ಹೋದ್ರೆ 3, ಹೌದಲ್ವಾ? ಹಾಗೆ 100ನೇ 7 - 100ನೇ 4 ಇವುಗಳ ವ್ಯತ್ಯಾಸ ಕಂಡುಹಿಡಿಬೇಕಂತೆ. ಭಿನ್ನರಾಶಿಯ ಸಂಕಲನ ಮಾಡಬೇಕಾದ್ರೆ ಮೊದಲನೇ ಹಂತ ಛೇದ ಸಮ ಇದೆಯಾ ಇಲ್ವಾ? ಸಮ ಇದೆ. ಸಮ ಇದ್ರೆ ಛೇದದಲ್ಲಿರೋ ಸಂಖ್ಯೆನ ಹಾಗೆ ಬರ್ಕೋಬೇಕು. ಹಾಗೆ ಬರ್ಕೊಂಡು ಅಂಶದಲ್ಲಿರೋ ಸಂಖ್ಯೆಗಳನ್ನ ಕಳಿಬೇಕಂತೆ. 7ರಲ್ಲಿ 4 ಹೋದ್ರೆ ಎಷ್ಟು? 3, ಹೌದಲ್ವ ಮಕ್ಕಳೇ? ಸೊ ಆ ಎರಡು ಭಿನ್ನರಾಶಿಗಳನ್ನ ನಾವು ವ್ಯವಕಲನ ಮಾಡಿದೆ ಅಂದ್ರೆ ಬರುವಂತ ಉತ್ತರ ಎಷ್ಟಾಗಿರುತ್ತೆ? ಹೌದು, 100 ಆಗಿರುತ್ತೆ. ಹಾಗೆ ಈ ಎರಡು ಭಿನ್ನರಾಶಿಗಳ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತಾರೆ. ಹೇಗೆ ಕಂಡುಹಿಡಿತೀರಿ? ಮೊದಲು ಪೂರ್ಣ ಸಂಖ್ಯೆಗಳ ವ್ಯತ್ಯಾಸ ಕಂಡುಹಿಡಿಯಿರಿ. ಯಾವ್ಯಾವ ಇದಾವೆ? 8 ಮತ್ತು 5ರ ವ್ಯತ್ಯಾಸ ಕಂಡುಹಿಡಿಯಿರಿ. ನಂತರ ಯಾವ್ದು ಕಂಡುಹಿಡಿಯಬೇಕು? ಹೌದು, ಈ ಸಮಭಿನ್ನ ರಾಶಿಗಳೇನಿದೆ, ಈ 100ನೇ 6 ಮೈನಸ್ 100ನೇ 6ರಲ್ಲಿ 100ನೇ 3ನ್ನ ಕಳೆದು ಬಿಡಿ. ಓಕೆ, 8ರಲ್ಲಿ 5 ಹೋದ್ರೆ ಎಷ್ಟು? 3 4. ಹೌದು ಮಕ್ಕಳೇ, 8ರಲ್ಲಿ 5 ಹೋದ್ರೆ 3. 100ನೇ 6 ಛೇದ ಸಮ ಇದೆ. ಏನ್ ಮಾಡ್ತೀರಿ? ಛೇದ ಹಾಗೆ ಬರ್ಕೊಳ್ಳಿ. ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ 6ರಲ್ಲಿ 3 ಹೋದ್ರೆ 3. ಎಷ್ಟು ಬಂತು? 100ನೇ 3 ನಮಗೆ ವ್ಯತ್ಯಾಸವಾಗಿ ದೊರೀತಾ ಇದೆ, ಹೌದಲ್ವಾ?
ಮಕ್ಕಳೇ, ಈಗ ಮತ್ತೊಂದು ಉದಾಹರಣೆಯನ್ನು ಈ ರೀತಿ ಕೊಡ್ತಾ ಇದ್ದಾರೆ. 15 10ನೇ 3 100ನೇ 4 ಮೈನಸ್ 2 10ನೇ 6 100ನೇ 8 ಈ ರೀತಿಯಾಗಿ ಕೊಟ್ಬಿಟ್ಟು ಇವುಗಳ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಾರೆ. ಕಂಡುಹಿಡಿಯೋಣ ನೋಡಿ, ಇಲ್ಲಿ ಕೊಡುವಂಥ ಎಲ್ಲ ಭಿನ್ನರಾಶಿಗಳು ಕೂಡ 10ರ ಛೇದ ಮತ್ತು 100ರ ಛೇದಗಳಲ್ಲೇ ಇದ್ದಾವೆ, ಹೌದಲ್ವಾ? ಆಕ್ಚುಲಿ ಮಕ್ಕಳೇ ಒಂದು ದಶಮಾಂಶ ಸಂಖ್ಯೆ ಇದು, ಆಯ್ತಾ? ಸೊ ಪೂರ್ಣ ಸಂಖ್ಯೆ, ಬಿಡಿ ಸ್ಥಾನ, 10ರ ಸ್ಥಾನ, 15 ಇವೆಲ್ಲವೂ ಕೂಡ 10ನೇ 3 ಯಾವ ಸ್ಥಾನ ಗೊತ್ತಾ? ದಶಾಂಶ ಸ್ಥಾನ. 10ನೇ 1ರ ಸ್ಥಾನ. 10ನೇ 1ರ ಸ್ಥಾನದಲ್ಲಿ ಎಷ್ಟಿದೆ? 3 ಇದೆ. 100ನೇ 4 ಅಂದ್ರೆ ಯಾವ ಸ್ಥಾನ ಇದು? ಶತಾಂಶ. 100ನೇ 1ರ ಸ್ಥಾನದಲ್ಲಿ 4 ಇದೆ. ಸೊ 15.34 ಅನ್ನೋದು ಒಂದು ದಶಮಾಂಶ ಸಂಖ್ಯೆಯನ್ನ ಈ ರೂಪದಲ್ಲಿ, ಭಿನ್ನರಾಶಿಯ ರೂಪದಲ್ಲಿ ನಿಮಗೆ ಕೊಟ್ಬಿಟ್ಟು ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಕಂಡುಹಿಡಿಯೋಣ. ಎಸ್. ಸೊ ಎಲ್ಲ ಭಿನ್ನರಾಶಿ 10 ಮತ್ತು 100ರ ಛೇದಗಳಲ್ಲೇ ಇದೆ. ಸೊ ಈ ತರ ಇದ್ದಾಗ ಹೇಗೆ ವ್ಯವಕಲನ ಮಾಡ್ತೀರಿ? ಹೌದು, ನಾವು ಹಿಂದೆ ಹೇಗೆ ನಾವು ವ್ಯವಕಲನ ಮಾಡೋದು ಅದೇ ವಿಧಾನ ಬಳಕೆ ಮಾಡೋಣ. ಒಂದು ಪೂರ್ಣ ಸಂಖ್ಯೆಗಳನ್ನ ಕಳೆಯುವಂತಹ ಪ್ರಯತ್ನ ಮಾಡೋಣ. ಆದರೆ ಒಂದ್ಸಾರಿ ಕಳೆಯೋಕ್ಕಿಂತ ಮುಂಚೆ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂತಂದ್ರೆ, ನಾವು ಈ ಪ್ರಾರಂಭದಲ್ಲಿ ನಾವು ಒಂದ್ಸರಿ ಚರ್ಚೆ ಮಾಡಿದ್ವು. ಏನು ಅಂದ್ರೆ, ಫಸ್ಟ್ ಇರೋ ಸಂಖ್ಯೆ ವ್ಯವಕಲ್ಯ ಅಲ್ಲ, ವ್ಯವಕಲ್ಯದಲ್ಲಿರೋ ಸಂಖ್ಯೆ ವ್ಯವಕಲಕಕ್ಕಿಂತ ದೊಡ್ಡದಾಗಿರ್ಬೇಕು ಮಕ್ಕಳೇ. ಕಲಿಬೇಕು ಅಂದ್ರೆ ವ್ಯವಕಲ್ಯದಲ್ಲಿರೋ ಸಂಖ್ಯೆ ವ್ಯವಕಲಕದಲ್ಲಿರೋ ಸಂಖ್ಯೆಗಿಂತ ದೊಡ್ಡದಾಗಿರ್ಬೇಕು. ಒಂದ್ಸಾರಿ ನೋಡಿ, ಇಲ್ಲಿ ಈಗ ಮೊದಲಿಗೆ ನಾವು ವ್ಯವಕಲನ ಮಾಡ್ಬೇಕಾದ್ರೆ ಯಾವ ಸ್ಥಾನದಿಂದ ಶುರು ಮಾಡ್ತೇವೆ? ಎಂಥ ಸ್ಥಾನದಿಂದ ಶುರು ಮಾಡ್ತೀವಿ ವ್ಯವಕಲನ? ಚಿಕ್ಕ ಸ್ಥಾನದಿಂದ ವ್ಯವಕಲನ ಮಾಡ್ತೇವೆ. ಉದಾಹರಣೆಗೆ ಈ ರೀತಿ ಒಂದು ಸಂಖ್ಯೆ ಇದೆ ಅಂತ ಅನ್ಕೋಣ. ಚಿಕ್ಕ ಸ್ಥಾನ ಅಂದ್ರೆ ಯಾವ್ದಿಲ್ಲಿ? ಬಿಡಿ ಸ್ಥಾನ. 5ರಲ್ಲಿ 8 ಹೋದ್ರೆ 5ರಲ್ಲಿ 8 ಹೋದ್ರೆ ನಿಮ್ಮ ಹತ್ರ ಎಷ್ಟು ರೂಪಾಯಿ ಇದೆ? ಎಷ್ಟು ರೂಪಾಯಿ ಖರ್ಚು ಮಾಡಬೇಕು? ಎಷ್ಟು ರೂಪಾಯಿ ಉಳಿಯುತ್ತೆ? ಇದನ್ನ 5 ರೂಪಾಯಿ. 8 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀರಿ ನೀವು? ಸಾಲ ತೆಗೆದುಕೊಳ್ತೀರಿ. ಯಾವ ಸ್ಥಾನದಿಂದ? ಪಕ್ಕದಲ್ಲಿರೋ ಬಿಡಿ ಸ್ಥಾನದಿಂದ. 10ರ ಸ್ಥಾನದಿಂದ ನಾವು ಸಾಲವನ್ನು ತೆಗೆದುಕೊಳ್ತಾರೆ. ಎಷ್ಟು ಕೊಡ್ತಾರೆ? ಒಂದು ಇಲ್ಲಿ ಬಂದರೆ ಎಷ್ಟಾಯ್ತು? 10. ನಿಮ್ಮ ಕೈ ಇದೆ 15. 15ರಲ್ಲಿ 8 ಹೋದ್ರೆ ಎಷ್ಟು ಮಕ್ಕಳೇ? ಗೊತ್ತಾಗಲ್ಲ ಅಂದ್ರೆ 8ರ ಮುಂದಕ್ಕೆ 15 ಸಿಗೋವರೆಗೂ ಎಣಿಸ್ತಾ ಹೋಗಿ. 8ರ ಮುಂದಕ್ಕೆ 8ರ ಮುಂದಕ್ಕೆ 10 11 12 13 14 15 ಸಿಕ್ತಲ್ಲ. ಎಷ್ಟಾಯ್ತು? 7 ಆಯ್ತು. ಸೊ 15ರಲ್ಲಿ 8 ಹೋದ್ರೆ 7. ಎಷ್ಟಿದೆ ಇಲ್ಲಿ? ದಯವಿಟ್ಟು ಕ್ಷಮಿಸಿ, ಬೇರೆ ಸಂಖ್ಯೆ ತೆಗೆದುಕೊಳ್ತಾ ಇದ್ದೀನಿ. ಎಸ್, ಓಕೆ. ಸೊ 4 ಒಂದು ಸಾಲ ಕೊಟ್ಟೆ 10 10 15. 15ರಲ್ಲಿ 8 ಹೋದ್ರೆ 7. ಎಷ್ಟಿದೆ ಈಗ? 3. 3 ಹೋದ್ರೆ 0. ಎಷ್ಟು ಬಂತು? ಅಂದ್ರೆ ಇಲ್ಲಿ ನನಗೆ ಖರ್ಚು ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಪಕ್ಕದ ಮನೆಯಿಂದ ಸಾಲ ತೆಗೆದುಕೊಳ್ತಾರೆ, ಹೌದಲ್ವಾ? ಎಸ್. ಹಾಗೇನೆ ವ್ಯವಕಲ್ಯ ಏನಿದೆ, ವ್ಯವಕಲ್ಯದಲ್ಲಿರೋ ಸಂಖ್ಯೆ ಯಾವಾಗಲೂ ದೊಡ್ಡದಾಗಿರ್ಬೇಕು. ಒಂದು ವೇಳೆ ಚಿಕ್ಕದಾಗಿದ್ರೆ ಏನ್ ಮಾಡ್ತೀವಿ? ಚಿಕ್ಕದಾಗಿದ್ರೆ ಪಕ್ಕದ ಮನೆಯಿಂದ ಸಾಲ ತೆಗೆದುಕೊಳ್ತಾರೆ. ಸೊ ಈಗ ವ್ಯವಕಲನ ಮಾಡೋಣಂತೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ವ್ಯವಕಲನವನ್ನ? ಚಿಕ್ಕ ಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾರೆ. ಇದು ಚಿಕ್ಕ ಸ್ಥಾನ ಯಾವುದು? ಪೂರ್ಣ ಸಂಖ್ಯೆಗಳ ಸ್ಥಾನವೇ? 10ನೇ 1ರ ಸ್ಥಾನವೇ? 100ನೇ 1ರ ಸ್ಥಾನವೇ? ಇದೇ ಚಿಕ್ಕದಾ? ಇದು ಯಾವುದು? 100ನೇ 1ರ ಸ್ಥಾನ ಚಿಕ್ಕದಾಗಿರುತ್ತೆ ಮಕ್ಕಳ, ಆಯ್ತಾ? ಸೊ ಈ 100ನೇ 4ರಲ್ಲಿ 100ನೇ 8ನ ನಾನು ಕಳಿಬೇಕು. ಕಳಿಬೋದಾ ನೋಡಿ? ಹಾಗಲ್ಲ. ಯಾಕಾಗಲ್ಲ? ವ್ಯವಕಲ್ಯದಲ್ಲಿ 4 ಇದೆ, ಇಲ್ಲಿ 8 ಇದೆ. ಅಂದ್ರೆ ಇಲ್ಲಿರೋ ಸಂಖ್ಯೆ ಚಿಕ್ಕದಾಯ್ತು. ಹಾಗಾದ್ರೆ ಏನ್ ಮಾಡೋದು? 10ನೇ 1ರ ಸ್ಥಾನ, 10ರ ಸ್ಥಾನ ಅಲ್ಲ ಇದು, 10ನೇ 1ರ ಸ್ಥಾನದ ಸಾಲ ತೆಗೆದುಕೊಳ್ಳೋಣ. ಎಸ್. ನೋಡಿ ಮಕ್ಕಳ, ವ್ಯವಕಲನ ಮಾಡೋಕ್ಕಿಂತ ಮುಂಚೆ ನೆನಪಿರ್ಲಿ, ವ್ಯವಕಲನದಲ್ಲಿರೋ ಸಂಖ್ಯೆಗಳು ದೊಡ್ಡದಾಗಿರ್ಬೇಕು. ದೊಡ್ಡ ಚಿಕ್ಕದಾಗಿದ್ದರೆ ಪಕ್ಕದ ಸ್ಥಾನದಿಂದ ನಾವು ಸಾಲವನ್ನು ಪಡೀಬೇಕಾಗುತ್ತೆ. ಸೊ 100ನೇ 1ರ ಸ್ಥಾನದಲ್ಲಿರೋ ಸಂಖ್ಯೆ ಇದಕ್ಕಿಂತ ಇದು ಚಿಕ್ಕದಾಗಿದೆ, ಕಳೆಯಕ್ಕಾಗೋದಿಲ್ಲ. ಹಾಗಾಗಿ ಈ ಸ್ಥಾನದಿಂದ ಒಂದು ಸಾಲ ತೆಗೆದುಕೊಳ್ಳೋಣ. ಎಸ್. ಸೊ 10ನೇ 3 ಸ್ಥಾನದಿಂದ ಎಷ್ಟು ಸಾಲ ತೆಗೆದುಕೊಳ್ತಾರೆ? 10ನೇ 1ರ ಸಾಲ ತೆಗೆದುಕೊಳ್ಳಿ, ಆಯ್ತಾ? ಹಾಗಾದ್ರೆ 10ನೇ 1ನ ಸಾಲ ಕೊಟ್ಟರೆ ಇಲ್ಲಿ ಎಷ್ಟು ಉಳಿಯುತ್ತೆ? 10ನೇ 2 ಉಳಿಯುತ್ತೆ. ಸೊ 10ನೇ 1 ಈ ಕಡೆ ಬಂತು. 10ನೇ 3ನ 10ನೇ 2 10ನೇ 1 ಬರಿಬೋದಾ? ಬರೀರಿ. ಇದು 100ನೇ 4ನ ಹಾಗೆ ಇಟ್ಕೊಳ್ಳಿ, ಆಗ್ಬೋದಾ? ಎಸ್. ಓಕೆ. ಸೊ ವ್ಯವಕಲಕದಲ್ಲಿ ಏನು ಬದಲಾವಣೆ ಮಾಡೋದಿಲ್ಲ, ಅದನ್ನ ಹಾಗೆ ಇಟ್ಕೊಳ್ಳಿ ಮಕ್ಕಳೇ, ಆಯ್ತಾ? ಇದನ್ನ ಹಾಗೆ ಇಟ್ಕೊಳ್ಳಿ, ಆಯ್ತಾ? ರೈಟ್. ಸರಿ. ಈಗ ಇವೆರಡನ್ನ ಸೇರಿಸ್ಕೋಬೇಕಲ್ಲ, ಅಂದ್ರೆ ಇವೆರಡು ಕೂಡ್ಕೋಬೇಕು. ಕೂಡ್ಕೊಳ್ಳೋಣ. ಕೂಡ್ಬೇಕಾದ್ರೆ ಛೇದ ಹೇಗಿರ್ಬೇಕು? ಸಮ ಇರಬೇಕು. ಸಮ ಇಲ್ವಲ್ಲ, ಸಮ ಮಾಡ್ಕೊಳ್ಳಿ. ಹೇಗೆ ಸಮಗೊಳಿಸ್ಕೊತೀರಿ? ಲಾಸಹ ಕಂಡಿಡಿರಿ. 10 ಮತ್ತು 100ಕ್ಕೆ ಲಾಸಹ ಕಂಡಿಡಿರಿ. ಎಷ್ಟಿಂದ ಹೋಗುತ್ತೆ? 10ರಿಂದ 11ಲಿ 10 ಇನ್ಯಾವುದಾದ್ರು
ಹೋಗೋದಿಲ್ಲ. ಸೊ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು ಬರುತ್ತೆ? 10 10 100 ಅಂದರೆ ಎರಡು ಛೇದ ಎಷ್ಟಾಗಬೇಕು? 100 ಆಗಬೇಕು. ಮಾಡಿ ಅವ್ರನ್ನ 100 ಆಗಿ ಪರಿವರ್ತಿಸಿದ್ರೆ ಎಸ್. ಸೊ ಇದ್ರ ಛೇದ 100 ಆಗಬೇಕಾದ್ರೆ ಇದನ್ನ 10ರಿಂದ ಗುಣಿಸಿ. 10 100 ಇದನ್ನ 10ರಿಂದ ಗುಣಿಸಿದ ಅಂಶನೂ ಕೂಡ 10 10. ಈ 100ನೇ 4 ಆಲ್ರೆಡಿ ಬಂದ ಲಾಸದಷ್ಟೇ ಇದೆ. ಏನು ಮಾಡಲಿ ಇದನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ 2 10ನೇ 6 100ನೇ 8. ಓಕೆ ಎಸ್. ಸೊ ಈಗ ಛೇದ ಆಗಲೇ ಸಮ ಇರಲಿಲ್ಲ, ಈಗ ಛೇದ ಸಮ ಆಯ್ತಲ್ಲ. ಎಸ್, ಛೇದ ಈಗ ಸಮ ಇದೆ. ಹಾಗಾಗಿ ಎರಡನ್ನು ಕೂಡ್ಬೋದಲ್ಲ, ಕೂಡಿ 15 10ನೇ 2 ಛೇದ ಸಮಾನದ ಛೇದನ ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆನ ಎಷ್ಟಾಯ್ತು? 14. ವೆರಿ ಗುಡ್. ಮೈನಸ್ 2 10ನೇ 6 100ನೇ 8. ರೈಟ್. ಸೊ ಈ 100ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ಕಳಿಬೋದಾ? ಈ ಕಳಿಬೋದು ಮಕ್ಕಳೇ. ಆದರೆ 10ನೇ 1ರ ಸ್ಥಾನದಲ್ಲಿರುವ ಸಂಖ್ಯೆಗಳು ನೋಡಿ ಕಳಿಯಕ್ಕಾಗಲ್ಲ. ಯಾಕೆಂದ್ರೆ ವ್ಯವಕಲ್ಯದಲ್ಲಿರುವ ಸಂಖ್ಯೆ ಹೇಗಿದೆ? ಇದಕ್ಕಿಂತ ಇದು ಚಿಕ್ಕದಾಗಿದೆ. ಏನ್ ಮಾಡೋದು ಹಾಗಾದ್ರೆ? ಪೂರ್ಣ ಸಂಖ್ಯೆಗಳ ಸ್ಥಾನದ ಸಾಲ ತಗೊಳ್ಳಿ. ಎಷ್ಟು ಕೊಡ್ತಾರೆ? 1 ಸಾಲ ಕೊಡ್ತಾರೆ. ಹಾಗಾದ್ರೆ 15ನ್ನ ನಾನು 14 ಮತ್ತೆ 1 ಬರಿಬೋದಾ? 14 ಪ್ಲಸ್ 1 ಬರಿಬೋದಾ? ಎಸ್, 1 ಬರೆಯೋಣ. ಪ್ಲಸ್ ಇಲ್ಲಿ 10ನೇ 2 ಇದೆ, ಪ್ಲಸ್ ಇಲ್ಲಿ 100ನೇ 14 ಇದೆ. ಓಕೆ. ಮೈನಸ್ 2 10ನೇ 6 100ನೇ 8. ನೋಡಿ ಮಕ್ಕಳೇ, ಇಲ್ಲಿ ನನಗೆ ವ್ಯವಕಲ್ಯದಲ್ಲಿ 10ನೇ 2 ಇದೆ, ಇಲ್ಲಿ 10ನೇ 6 ಇದೆ. 2ರಿಂದ 6 ಕಳಿಯೋಕೆ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀನಿ, ಈ ಪೂರ್ಣ ಸಂಖ್ಯೆಗಳಿಂದ 1ನ್ನು ಸಾಲವಾಗಿ ಪಡ್ಕೊಂಡೆ. ಆಯ್ತಾ? ಈ 1ನ್ನು ನಾನು ನನ್ನ ಇದಕ್ಕೆ ತಕ್ಕ ಹಾಗೆ ಒಂದು ನಿಮಿಷ ಈಗ ಎರಡನ್ನೂ ಕೂಡ್ಕೊಳ್ಳೋಲ್ಲ. ಛೇದ ಸಮ ಇದೆಯಾ? ಸಮ ಇಲ್ಲ ಅಂದ್ರೆ ಹೆಂಗೆ ಸಮಗೊಳಿಸ್ಕೋತೀಯಾ? ಲಾಸ ಹಾಕಿಬಿಡಿ. ಎಷ್ಟಕ್ಕೆ? ಇಲ್ಲಿ ಛೇದ 1 ಇರುತ್ತೆ, 1 ಮತ್ತು 10 ಲಾಸ ಹಾಕಿಬಿಡಿ. ಎಷ್ಟು ಬರುತ್ತೆ? ಯಾವುದನ್ನು ಭಾಗ ಆಗೋದಿಲ್ಲ. ಸೊ ಲಾಸಹ 10 ಬಂತು, ಹೌದಲ್ಲ? ಅಂದರೆ ಎರಡು ಛೇದ ಎಷ್ಟಾಗಬೇಕು? ಈ ಛೇದ 10 ಆಗಬೇಕಾದ್ರೆ ಎಷ್ಟು ಗಣಿಸ್ತೀಯಾ? 10 10. ಇದು 10ರಿಂದ ಗಣಿಸಿದ ಅಂಶನೂ ಕೂಡ 1 10. ಸರಿನಾ? ಪ್ಲಸ್ 10ನೇ 2. ಓಕೆ. ಪ್ಲಸ್ 100ನೇ 4 ಅದು 14. ಇನ್ನೊಂದು 1 ನಾನು 10ನೇ 10 ಬರ್ಕೋಬೋದಲ್ಲ? ತಪ್ಪೇನಾಗಲ್ಲವ? ಇಲ್ಲ, ತಪ್ಪೇನಾಗೋದಿಲ್ಲ ಮಕ್ಕಳು. ಅದು 10ನೇ 10 ಅಂತ ಬರ್ಕೋಬೋದು. ಆಯ್ತಾ? ಸೊ ಓಕೆ. ಮೈನಸ್ 2 10ನೇ 6 100ನೇ 8. ಓಕೆ. ನೆಕ್ಸ್ಟ್ ಸೊ 14. ಈಗ ಎರಡು ಕೂಡ್ಕೋಬೋದಾ? ಹಾಗೆ ಛೇದ ಸಮ ಇಲ್ಲ, ಈ ಸಮ ಇದೆ, ಕೂಡ್ಕೋಬಹುದು. ಛೇದ ಸಮಾನದ ಛೇದನ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ 10 ಪ್ಲಸ್ 2 12 100ನೇ 14ನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ 2 10ನೇ 6 100ನೇ 8. ಎಸ್, ಈಗ ವ್ಯವಕಲನ ಮಾಡ್ಬೋದಾ? ಎಸ್, ಈಗ ಮಾಡ್ಬೋದು ಮಕ್ಕಳೇ. ಮೊದಲು ವ್ಯವಕಲ್ಯದಲ್ಲಿರುವ ಸಂಖ್ಯೆಗಳು ವ್ಯವಕಲಕಕ್ಕಿಂತ ಕೆಲವೊಂದು ಸಂಖ್ಯೆಗಳು ಚಿಕ್ಕದಾಗಿದ್ವು. ಈಗ ಇವಕ್ಕಿಂತ ಇವು ದೊಡ್ಡದಾಗಿದೆ. ನೋಡಿ, 10ನೇ 1ಗಳು ದೊಡ್ಡದಾಗಿದೆ ತಾನೆ. 100ನೇ 1ರ ಸ್ಥಾನದಲ್ಲೂ ಕೂಡ ವ್ಯವಕಲಕಕ್ಕಿಂತ ವ್ಯವಕಲ್ಯ ದೊಡ್ಡದಾಗಿದೆ ತಾನೆ. ಈಗ ನೀವು ಕಳಿಬೋದು. ಏನು ಕಳಿಯೋಣ? ಮೊದಲು ಪೂರ್ಣ ಸಂಖ್ಯೆಗಳು ಕಳೀರಿ. ಎಷ್ಟು 14 2 ಕಳೀರಿ. ಹಾಗೆ 10ನೇ 1ರ ಸ್ಥಾನದಲ್ಲಿ 10ನೇ 12ರಲ್ಲಿ 10ನೇ 6ನ್ನ ಕಳೀರಿ. ನೆಕ್ಸ್ಟ್ 100ನೇ 1ರ ಸ್ಥಾನಗಳನ್ನ ಕಳೀರಿ. ಎಷ್ಟಿದೆ? ವ್ಯವಕಲ್ಯದಲ್ಲಿ 100ನೇ 14 ಇದೆ, ವ್ಯವಕಲ್ಯದಲ್ಲಿ 100ನೇ 8 ಇದೆ. ಕಳೆದು ಬಿಡಿ. ಕಲಿಯೋಣ. ನೆಕ್ಸ್ಟ್ 14 ಹೋದ್ರೆ 12. 10ನೇ ಸ್ಥಾನ 10 ಸಮ ಇದೆ ಛೇದ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಕಳೀರಿ. 12 6 ಹೋದ್ರೆ 6. ಹಾಗೆ ಇಲ್ಲೂ ಛೇದ ಸಮ ಇದೆ, ಛೇದ ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆನ 14 8 ಹೋದ್ರೆ 6. ಕಷ್ಟ ಅನ್ಸುತ್ತ ಮಕ್ಕಳೇ? ಇಲ್ಲ. ಓಕೆ, ವೆರಿ ಗುಡ್. ನೀವು ಬ್ಲೂಟೂತ್ ಆನ್ ಮಾಡೋದು ಅಷ್ಟೇ ತಿಳ್ಕೊಬೋದು. ಕುಳಿತು
ನೆಚ್ಚಿನ ವಿದ್ಯಾರ್ಥಿಗಳೇ, ಮತ್ತೊಂದು ಉದಾಹರಣೆಯನ್ನು ಈ ರೀತಿಯಾಗಿ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ ಇವುಗಳ ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತ. ಕಂಡುಹಿಡಿಯೋಣ. ವ್ಯತ್ಯಾಸ ಅಂದರೆ ವ್ಯತ್ಯಾಸ ಅಂದರೆ ಕಳಿಬೇಕು. ಕಳಿಯೋಣ. ಎಸ್, ಕಳೀರಿ ಮಕ್ಕಳೇ. ನೋಡಿ, ಕಳಿಬೇಕು ಅಂದರೆ ನಿಮ್ಗೆ ಗೊತ್ತುಂಟು. ವ್ಯವಕಲಯದಲ್ಲಿರುವ ಸಂಖ್ಯೆಗಳು ವ್ಯವಕಲಯಕ್ಕಿಂತ ದೊಡ್ಡದಾಗಿರ್ಬೇಕು. ಎಸ್, ಒಂದ್ಸರಿ ನೋಡಿ. ಈಗ 100ನೇ ಒಂದರ ಸ್ಥಾನದಲ್ಲಿರುವ ಸಂಖ್ಯೆಗಳು ನೋಡಿ ವ್ಯವಕಲ್ಯದಲ್ಲಿ ಹೇಗಿದೆ, ಚಿಕ್ಕದಾಗಿದೆ. ಕಲಿಯಕ್ಕೆ ಸರಿಯಾಗುತ್ತಾ? ಇಲ್ಲ, ಕಲಿಯಕ್ಕೆ ಸರಿಯಾಗಲ್ಲ. ಹಾಗಾದ್ರೆ ಏನು ಮಾಡಲಿ ನಾವು ಇದನ್ನ ದೊಡ್ಡ ಇದಕ್ಕಿಂತ ಇದು ದೊಡ್ಡದಾಗಬೇಕು. ಇದು ದೊಡ್ಡದಾಗಬೇಕಾದ್ರೆ ಏನು ಮಾಡಲಿ? ಯಾವ ಸ್ಥಾನ? 10ನೇ ಒಂದರ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ನಾನು ಸಾಲವಾಗಿ ತೆಗೆದುಕೊಳ್ತಾನೆ, ಪಕ್ಕದ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಸಾಲ ತೆಗೆದುಕೊಳ್ತಾನೆ. ಅಂದರೆ ಇದನ್ನ 10ನೇ ಹಾರನ್ನ 10ನೇ 5 ಮತ್ತೆ 10ನೇ 1 ಬರಿಬೋದಲ್ಲ, ತಪ್ಪೇನಾಗಲ್ಲ. ನೋಡಿ, ಛೇದ ಸಮ ಇದೆ. ಛೇದ ಸಮ ಛೇದ ಹಾಗೆ ಬರ್ಕೊತೀರಿ, ಅಂಶ ಕೂಡ್ತೀರಿ. 5ಕ್ಕೆ 1 ಕೊಡಿದ್ರೆ 6 ಅಷ್ಟೇ ಬರ್ತಾ ಇದೆ. ಸೊ 100ನೇ 2ನ್ನ ಹಾಗೆ ಇಟ್ಕೊಳ್ಳೋಣ. ಮೈನಸ್ 10ನೇ 9 100ನೇ 9. ಓಕೆ, ರೈಟ್. ಸರಿ, ಈಗ 12 10ನೇ 5. ಈಗ ಇವೆರಡನ್ನು ನಾನು ಸೇರಿಸ್ಬೇಕಾಗಿದೆ ಅಲ್ಲ. ಈ ಸಾಲ ತೆಗೆದುಕೊಂಡು ಇದರಿಂದ 10ನೇ 1ನ್ನ ಸಾಲ ತೆಗೆದುಕೊಂಡು ಇದು ಕೂಡ್ತಾ ಇದ್ದೀನಿ. ಕೂಡ್ಬೇಕಾದ್ರೆ ಛೇದ ಸಮ ಇರಬೇಕು. ಸಮ ಇಲ್ವಲ್ಲ, ಹೇಗೆ ಸಮಗೊಳಿಸ್ಕೊತೀರಿ? ಲಾಸ ಹಾಕೊಂಡಿದೆ. 10 ಮತ್ತು 100ರ ಲಾಸ 100. ಆಗಲೇ ಹಿಂದಿನ ಲೆಕ್ಕದಲ್ಲಿ ಕಂಡುಹಿಡಿದಿದ್ದೀವಿ. 10 100ರ ಲಾಸ 100 ಬರುತ್ತೆ. ಅಂದರೆ ಅದು ಛೇದ ಎಷ್ಟಾಗಬೇಕು? ಈಗ 100 ಆಗಬೇಕಾದ್ರೆ ಏನು ಮಾಡಬೇಕು? 10ರಿಂದ ಗುಣಿಸಿ. 10 100. ಇದನ್ನ 10ರಿಂದ ಗುಣಿಸಿ, ಅಂಶನೂ 10ರಿಂದ ಗುಣಿಸ್ತೀರಿ. 10 10. ಈ 100ನೇ 2ನ್ನ ಹಾಗೆ ಇಟ್ಕೊಂಡ್ಬಿಡಿ. ಓಕೆ. ಸೊ ವ್ಯವಕಲಕ ಏನು ಬದಲಾವಣೆ ಮಾಡೋ ಹಾಗಿಲ್ಲ. ಹಾಗಾಗಿ ವ್ಯವಕಲಕನ ಹಾಗೆ ಇಟ್ಕೊಳ್ಳಿ. ರೈಟ್. ಸೊ 12 10ನೇ 5 ಛೇದ ಸಮ ಇದೆ, ಹಾಗೆ ಬರ್ಕೊಳ್ಳಿ. ಬರ್ಕೊಂಡು ಅಂಶದ ಸಂಖ್ಯೆನ ಎಷ್ಟಾಯ್ತು? 12 ಮೈನಸ್ 10ನೇ 9 100ನೇ 9. ಸೊ 100ನೇ 1ರ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನ ನಾನು ಕಳಿಯೋದಕ್ಕೆ ಅವಕಾಶ ಇದೆಯೇ ಇಲ್ವ? ಈಗ ಹೌದು, ಇದಕ್ಕಿಂತ ಇದು ದೊಡ್ಡದಾಗಿದೆ, ಕಳಿಬೋದು ಮಕ್ಕಳೇ. ಈಗ 10ನೇ 1ರ ಸ್ಥಾನದಲ್ಲಿರುವ ಸಂಖ್ಯೆ ನೋಡಿ. ನೋಡಿ, ವ್ಯವಕಲ್ಯ ಹೇಗಿದೆ? ಚಿಕ್ಕದಾಗಿದೆ, ಕಳಿಯೋದು ಬರಲ್ಲ. ಏನು ಮಾಡಲಿ? ಹಾಗಾದ್ರೆ ಬಿಡಿ ಸ್ಥಾನದಿಂದ ಪೂರ್ಣ ಸಂಖ್ಯೆಗಳ ಸ್ಥಾನದಿಂದ ಒಂದೊಂದು ಸಾಲ ತಗೊಳ್ಳಿ. ಆವಾಗ ಒಂದೊಂದು ಸಾಲ ಕೊಟ್ಟರೆ ಎಷ್ಟು ಉಳಿಯುತ್ತೆ? 11 ಉಳಿತು. 11 ಉಳಿತು ಪ್ಲಸ್ 1. 12ನ 11 ಪ್ಲಸ್ 1 ಅಂತ ಬರೀತೀನಿ. ಪ್ಲಸ್ 10ನೇ 5 100ನೇ 12. ಓಕೆ. ಮೈನಸ್ 10ನೇ 9 100ನೇ 9. ಓಕೆ, ರೈಟ್. ಸೊ 11 ಪ್ಲಸ್ ಈಗ ಇವೆರಡೂ ಕೂಡಬೇಕಲ್ಲ. ಇದನ್ನ 10ರ ಛೇದದಲ್ಲಿ ಬರೆಯೋದ್ರೆ ಹೆಂಗೆ ಬರಿಬೋದು? ಒಂದನ್ನ 10ನೇ 10. ನಾನು ಒಂದನ್ನ ಇದು 10ರ ಛೇದದಲ್ಲಿದೆ, ಇದನ್ನು ಕೂಡ 10ರ ಛೇದದಲ್ಲಿ ಬರೀಬೇಕು. 10ರ ಛೇದದಲ್ಲಿ ಬರೀಬೇಕಾದ್ರೆ 10ನೇ 10 ಬರಿಬೋದಲ್ಲ. ಯಾಕೆಂದ್ರೆ 10ನೇ 10 ಕನಿಷ್ಠ ರೂಪ ಕೊಡಿದ್ರೆ 1 0 ಹೋಯ್ತು. ಉಳಿಯೋದೆಷ್ಟು? 1. ಹಾಗಾಗಿ ಒಂದನ್ನ ನಾನು 10ನೇ 10 ಅಂತ ಬರೀತೀನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮಕ್ಕಳೇ ಲಾಸ ಕಂಡುಹಿಡಿಯಿರಿ. ಛೇದದಲ್ಲಿ ಬಂದಿದೆ 1 ಮತ್ತು 10ರ ಲಾಸ 10 ಬರುತ್ತೆ. ಆಗ ಈ 1 ಮತ್ತೆ ಈ 1 ಇದೆಯಲ್ಲ, ಇದ್ರ ಛೇದ ಎಷ್ಟಾಗಬೇಕೀಗ? 10 ಆಗಬೇಕಂತ ಏನು ಮಾಡ್ತೀರಿ? ಇದನ್ನ 10ರಿಂದ ಗುಣಿಸಿ, ಇದನ್ನು ಕೂಡ 10ರಿಂದ. 11 ಡಿವೈಡೆಡ್ ಬೈ 11 10. 10ನೇ 5 ಅಷ್ಟೇ ಬರ್ತಾ ಇದೆಯಾ ಇಲ್ವಾ? ಹೌದು ಮಕ್ಕಳೇ. ಸೊ ಒಂದನ್ನು 10ನೇ 10 ಬರಿಬೋದು. ಹಾಗಾಗಿ ಆ ಥರ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ 10ನೇ 5 100ನೇ 12 ಮೈನಸ್ 10ನೇ 9 100ನೇ 9. ಓಕೆ, ರೈಟ್. 11. ಈಗ ಛೇದ ಸಮ ಇದೆ. ಛೇದ ಹೇಗೆ ಕೊಡ್ತೀರಿ? ಛೇದ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೂಡಬೇಕು. 10 15 100ನೇ 12ನ್ನ ಹಾಗೆ ಬರ್ಕೊಳ್ಳಿ. ಮೈನಸ್ 10ನೇ 9 100ನೇ 9. ವೆರಿ ಗುಡ್, ರೈಟ್. ಸರಿ ಮಕ್ಕಳೇ, ಈಗ ನೋಡಿ ಈ ಕಳಿಬೋದಾ? ಈಗ ಈ ವ್ಯವಕಲಕದಲ್ಲಿ ಏನಾದರೂ ಇದಕ್ಕಿಂತನೂ ಈ ಎರಡೂ ಸಂಖ್ಯೆಗಳು ದೊಡ್ಡದಾದ್ವಾ ಇಲ್ವಾ? ದೊಡ್ಡದಾಗಿದೆ. ಕಳಿಬೋದಲ್ಲ? ಕಳಿಯೋಣವಾ? ಎಸ್, ಓಕೆ. ಸೊ ಪೂರ್ಣ ಸಂಖ್ಯೆ ಏನ ಕಳಿಯೋಣ? ಫಸ್ಟು ಪೂರ್ಣ ಸಂಖ್ಯೆ ಕಳೀರಿ. ವ್ಯವಕಲಯದಲ್ಲಿ ಎಷ್ಟಿದೆ? ವ್ಯವಕಲಕದಲ್ಲಿ ಏನಿದೆಯಾ? ಎಲ್ಲಿದೆ? ಪೂರ್ಣ ಸಂಖ್ಯೆ ಎಲ್ಲರಿದೆಯಾ? ಪೂರ್ಣ ಸಂಖ್ಯೆನೇ ಇಲ್ಲ ಅಲ್ಲಿ. ಹಾಗಾಗಿ 11ನ್ನ ಹಾಗೆ ಬರ್ಕೊಳ್ಳಿ. ಇಲ್ಲೆಲ್ಲರೂ ಪೂರ್ಣ ಸಂಖ್ಯೆ ಇದ್ದಿದ್ರೆ ನಾನು ಕಳಿಬೋದಾಗಿತ್ತಪ್ಪ. ವ್ಯವಕಲಕದಲ್ಲಿ ಯಾವುದೇ ಪೂರ್ಣ ಸಂಖ್ಯೆ ಇಲ್ಲ. ಸೊ ಇವೆರಡರ ಬೆಲೆ 1ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಬರೀ ವ್ಯವಕಲ್ಯದಲ್ಲಿ 11ನ್ನ ಹಾಗೆ ಉಳಿಸ್ಕೊಳ್ಳಿ. ಈಗ ಯಾವ್ದು ಕಳಿಯೋಣ?
ಹತ್ತನೇ 15ರಲ್ಲಿ ಹತ್ತನೇ 9ನ್ನ ಕಳೀರಿ. ಹಾಗೆ 112ರಲ್ಲಿ 109ನ್ನ ಕಳೀರಿ. ಕಳೆಯೋಣವೇ? ಎಸ್. ಓಕೆ. 11 ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆ ಕಳೀರಿ. 15ರ 9 ಹೋದ್ರೆ 6. ಛೇದ ಸಮ ಇದೆ, ಛೇದ ಹಾಗೆ ಬರ್ಕೊಳ್ಳಿ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಎಷ್ಟು ಬರುತ್ತೆ? 3. ಕಷ್ಟ ಅನ್ಸುತ್ತಾ ಮಕ್ಕಳ? ಕಷ್ಟ ಅಂತ ಅನ್ಸೋದಿಲ್ಲ. ಆದರೆ ಒಂಥರ ಹೊಸ ವಿಧಾನ ಇದು. ಇದಕ್ಕಿಂತ ಬ್ರಹ್ಮಗುಪ್ತ ವಿಧಾನವೇ ಸುಲಭ ಇದೆ ಅಂತ ಅನಿಸುತ್ತೆ, ಆಯಿತಾ? ಅಂದರೆ ಪಠ್ಯ ಪುಸ್ತಕದಲ್ಲಿ ಈ ವಿಧಾನ ಹೇಳಿದ್ದಾರೆ, ಹಾಗಾಗಿ ಈ ವಿಧಾನ ಅನುಸರಿಸದೆ ವಿಧಿ ಇಲ್ಲ, ಬಳಸ್ಬೋದು. ನೀವು ಬ್ರಹ್ಮಗುಪ್ತ ವಿಧಾನದಲ್ಲೇ ನಾನು ಬಿಡಿಸ್ತೀನಿ ಅಂತಂದರೆ ನೀವು 6ನೇ ತರಗತಿಯಲ್ಲಿ ಕಲಿತ ಹಾಗೆ ಬ್ರಹ್ಮಗುಪ್ತ ವಿಧಾನದಿಂದ ಇವುಗಳ ವ್ಯವಕಲನ ಮಾಡೋದನ್ನು ಮಾಡುವ ಪ್ರಯತ್ನ ನೀವು ಮಾಡಬಹುದು. ನೆಚ್ಚಿನ ವಿದ್ಯಾರ್ಥಿಗಳೇ, ಕೊನೆಯದಾಗಿ ಮತ್ತೊಂದು ಉದಾಹರಣೆ. 907 - 4 10ನೇ 6 100ನೇ 3. ಹೀಗೆ 2 ಭಿನ್ನರಾಶಿ ಕೊಟ್ಟು ವ್ಯತ್ಯಾಸ ಕಂಡು ಹಿಡಿಯಿರಿ ಅಂತಾರೆ. ವ್ಯತ್ಯಾಸ ಅಂದರೆ ನೀವೆರಡು ಕಳಿಬೇಕಾದ್ರೆ ವ್ಯವಕಲ್ಯ ಹೇಗಿರಬೇಕು? ವ್ಯವಕಲಕಕ್ಕಿಂತ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿದೆಯಾ ನೋಡಿ? ಇಲ್ಲ, ದೊಡ್ಡದಾಗಿಲ್ಲ ಮಕ್ಕಳೇ. ಅದರಲ್ಲೂ ವಿಶೇಷವಾಗಿ ಪೂರ್ಣ ಸಂಖ್ಯೆಗಳೇನೋ ದೊಡ್ಡದಾಗಿದೆ, ಆದರೆ 100ನೇ 1ರ ಸ್ಥಾನದ ಸಂಖ್ಯೆ ದೊಡ್ಡದಾಗಿದೆಯಾ ಇಲ್ವಾ? ದೊಡ್ಡದಾಗಿದೆ. ಆದರೆ ಯಾವುದೋ ಒಂದು ಮಿಸ್ ಆಯ್ತಲ್ಲ. 10ನೇ 6 ಇದೆಯಲ್ಲ, ಇಲ್ಲಿ 10ನೇ 6 ಇದೆ, ಅದ್ರ ಇಲ್ಲಿದೆಯಾ? ಅಲ್ಲಿಲ್ಲ. ಮತ್ತೆ ಏನು ಮಾಡೋದು ಹಾಗಾದ್ರೆ? 10ನೇ 6 ಇಲ್ಲಿ 10ನೇ 6ರಲ್ಲಿ ಕಳೆಯೋಕ್ಕಿಲ್ಲಿ 10ರ ಛೇದದ ಸಂಖ್ಯೆ ಇರಬೇಕಲ್ವಾ? ಇದೆಯಾ ಇಲ್ಲಿ? ಇಲ್ಲ. ಮತ್ತೆ ಏನು ಮಾಡೋದು ಹಾಗಾದ್ರೆ? ಸಾಲ ತಗೊಳ್ಳಿ. ಯಾರಿಂದ? ಬಿಡಿ ಸ್ಥಾನದಲ್ಲಿ ಪೂರ್ಣ ಸಂಖ್ಯಾ ಸ್ಥಾನದಿಂದ ಸಾಲವನ್ನು ಪಡೀರಿ. ಅಂದರೆ 9 ಏನಂತ ಬರೆಯೋಣ? 8 ಅಂತ ಬರ್ಕೊಳ್ಳಿ. 8 + 1 + 107 ಅಂತ ಬರ್ಕೊಳ್ಳಿ. ಓಕೆ. ಮೈನಸ್ ವ್ಯವಕಲಕ ಬದಲಾಯಿಸ್ಬೇಕಾ? ಬೇಡ, ವ್ಯವಕಲಕ ಏನೂ ಬದಲಾಯಿಸೋದು ಬೇಡ, ವ್ಯವಕಲಕ ಹಾಗೆ ಬರ್ಕೊಳ್ಳಿ. ಈಗ 8 + 1 ಏನಂತ ಬರಿಬೋದು? 10. ನನಗೆ 10ರ ಛೇದದ ಸಂಖ್ಯೆ ಬೇಕಲ್ಲ, ಹಾಗಾದ್ರೆ ಏನಂತ ಬರಿಬೋದು? 10ನೇ 10 ಬರಿಬೋದಲ್ಲ? ಎಸ್, 1ನ್ನ 10ನೇ 10 ಅಂತ ಬರಿಬೋದು. ಕನಿಷ್ಠ ಕೊಡ್ಬಿಟ್ಟು ಒಂದು ಹೋದ್ರೆ ಉಳಿಯೋದು ಒಂದೇ. ಸೊ 10ನೇ 10 1ಕ್ಕೆ ಸಮ, ಹಾಗಾದ್ರೆ 10ನೇ 10 ಅಂತ ಬರೀತೀನಿ. ಪ್ಲಸ್ 100ನೇ 7 ಮೈನಸ್ 4 10ನೇ 6 100ನೇ 3. ಈಗ ಅವಕಲನ ಮಾಡ್ಬೋದೇ? ಎಸ್. ಯಾವುದನ್ನು ಕಳೀಲಿ? ಪೂರ್ಣ ಸಂಖ್ಯೆಗಳನ್ನ ಪ್ರತ್ಯೇಕವಾಗಿ ಕಳೀರಿ. ಎಷ್ಟಿದೆ? 8 - 4. ಈಗ 10ರ ಛೇದದ ಸಂಖ್ಯೆಗಳನ್ನ ಕಳೀರಿ. 10ನೇ 10 ಮೈನಸ್ 10ನೇ 6. ಈಗ 100ರ ಛೇದದ ಸಂಖ್ಯೆಗಳನ್ನ ಕಳೀರಿ. 100ನೇ 7 ಮೈನಸ್ 100ನೇ 3. ಎಸ್. ಕಳೆಯೋಣ. 8ರ 4 ಹೋದ್ರೆ 8ರ 4 ಹೋದ್ರೆ ಎಸ್ 4. ನಂತರ ಛೇದ ಸಮ ಇದೆ, ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ 10ರ 6 ಹೋದ್ರೆ 4. ಛೇದ ಸಮ ಇದೆ, ಹಾಗೆ ಬರ್ಕೊಳ್ಳಿ. ಅಂಶದ ಸಂಖ್ಯೆ 7ರ 3 ಹೋದ್ರೆ 7ರ 4. ಕಷ್ಟ ಮಕ್ಕಳ? ಎಸ್. ಓಕೆ, ರೈಟ್.